ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ನಿಮಗೇನಾದರೂ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಬರ್ತಾ ಇದ್ದರೆ, ನೀವು ಪಿ ಎಮ್ ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಖಂಡಿತ ಈ ವಿಡಿಯೋನ ತಪ್ಪದೆ ನೋಡಲೇಬೇಕು. ಏಕೆಂದರೆ ಈ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಯಾಕೆ ಇನ್ನೂ ಬಿಡುಗಡೆಯಾಗಿಲ್ಲ, ಯಾವಾಗ ಬಿಡುಗಡೆ ಆಗಬಹುದು, ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಾನು ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೆ ಜುಲೈ 18ನೇ ತಾರೀಕು ಪಿ ಎಮ್ ಕಿಸಾನ್ ಯೋಜನೆಯ ಹಣ ಬಿಡುಗಡೆಯಾಗಬಹುದು ಅಂತ. ಆದರೆ ಬಿಡುಗಡೆಯಾಗಿಲ್ಲ. ಯಾವ ಆಧಾರದ ಮೇಲೆ ಆ ಒಂದು ಡೇಟನ್ನು ಮೆನ್ಷನ್ ಮಾಡಿದ್ದು ಅಂತ ನೋಡೋದಾದರೆ, ಪಿ ಎಮ್ ಕಿಸಾನ್ ಯೋಜನೆ 20ನೇ ಕಂತಿನ ಹಣ ಬಿಡುಗಡೆಯಾಗುವ ಸಂದರ್ಭದಲ್ಲಿ ಬಿಹಾರದಲ್ಲಿ ಒಂದು ರಾಜಕೀಯ ಸಾರ್ವಜನಿಕ ಸಮಾರಂಭದಲ್ಲಿ ಪ್ರಧಾನಿಯವರು ಒಂದು ಭಾಷಣವನ್ನು ಮಾಡೋದಕ್ಕೆ ಸೇರ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಬಹುದು ಅಂತ ಅಂದ್ಕೊಂಡಿದ್ವಿ. ಆದರೆ ಅದು ಆ ರೀತಿ ಅಂದ್ಕೊಳ್ಳೋದಕ್ಕೆ ಕಾರಣ ಏನಂದರೆ, 18 ಮತ್ತು 19ನೇ ಕಂತಿನ ಹಣ ಬಿಡುಗಡೆಯಾದಾಗ ಕೂಡ ಇದೇ ತರಹದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಥ ಸಂದರ್ಭದಲ್ಲೇ ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ಬಿಡುಗಡೆ ಮಾಡಿದರು. ಹಾಗಾಗಿ ಈ ಒಂದು 20ನೇ ಕಂತಿನ ಹಣ ಕೂಡ ಅದೇ ರೀತಿ ಬಿಡುಗಡೆಯಾಗಬಹುದು ಅನ್ನುವ ಒಂದು ನಿರೀಕ್ಷೆ ಇತ್ತು. ಆದರೆ ಅದು ಆ ರೀತಿ ಆಗಿಲ್ಲ. ಆದರೆ ಪಿ ಎಮ್ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗುತ್ತೆ ಅಂತ ನೋಡೋದಾದರೆ, ಸ್ನೇಹಿತರೆ, ಈ ಹಿಂದೆ ಬಿಡುಗಡೆಯಾದಂಥ ಹಣಗಳಲ್ಲಿ ಜೂನ್ ತಿಂಗಳಲ್ಲಿ 2-3 ಬಾರಿ ಬಿಡುಗಡೆಯಾಗಿದೆ. ನೀವು ಅದನ್ನು ಬೇಕಂದರೆ ಪಿ ಎಮ್ ಕಿಸಾನ್ ಯೋಜನೆಯ ವೆಬ್ಸೈಟ್ನಲ್ಲಿ ಅಥವಾ ಆ್ಯಪ್ನಲ್ಲಿ ಹೋಗಿ ಚೆಕ್ ಮಾಡಬಹುದು. ಅದು ನಿಮಗೆ ಯಾವ ರೀತಿ ಅಂದರೆ, ಸ್ನೇಹಿತರೆ, ನಮ್ಮ ಭಾರತೀಯ ಲೆಕ್ಕಪತ್ರಗಳು ಪ್ರಾರಂಭವಾಗೋದು ಏಪ್ರಿಲ್ ತಿಂಗಳಿಂದ. ಹಾಗಾಗಿ 2018ರಲ್ಲಿ ಅನೌನ್ಸ್ಮೆಂಟ್ ಆದಂಥ ಪಿ ಎಮ್ ಕಿಸಾನ್ ಯೋಜನೆ 2019ರಲ್ಲಿ ಫೆಬ್ರವರಿನಲ್ಲಿ ಮೊದಲನೇ ಕಂತಿನ ಹಣನ ಕೊಟ್ಬಿಡ್ತಾರೆ. ಹಾಗಾಗಿ ಮಾರ್ಚ್ ತಿಂಗಳಿಗೆ ವರ್ಷ ಎಂಡ್ ಆಗುತ್ತೆ, ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್, ಮೇ, ಜೂನ್, ಜುಲೈ ಈ 4 ತಿಂಗಳಿಂದ ಒಂದು ಕಂತು. ಆಮೇಲೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 4 ತಿಂಗಳಿಂದ ಒಂದು ಕಂತು. ಮತ್ತು ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈ 4 ತಿಂಗಳಿಂದ ಒಂದು ಕಂತು. ಅಂದರೆ ಒಂದು ಕಂತಿಗೆ 2,000 ರೂಪಾಯಿನಂತೆ ವರ್ಷಕ್ಕೆ 6 ಕಂತಾಯಿತು. ಸ್ನೇಹಿತರೆ, 4ನೇ ಕಂತಿನ ಹಣ ಬಿಡುಗಡೆಯಾದಾಗ ಅಲ್ಲಿ ನಿಮಗೆ ಒಂದು ತಿಂಗಳು ಲೇಟಾಗಿ ಹಣ ಬರುತ್ತೆ. ಅಂದರೆ ಏಪ್ರಿಲ್, ಮೇ, ಜೂನ್, ಜುಲೈ ಈ 4 ತಿಂಗಳಿನ ಒಂದು ಕಂತಿನ ಹಣ ಬಿಡುಗಡೆಯಾಗಿದ್ದು ಈ 4 ತಿಂಗಳಲ್ಲಿ ಯಾವಾಗ ಬೇಕಾದರೂ ಬರ್ಬೋದು. ಪ್ರತಿ ಸಲ ಕೂಡ ಅಷ್ಟೇ, ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಆದರೆ ಏಪ್ರಿಲ್, ಮೇ, ಜೂನ್, ಜುಲೈ ಈ 4 ತಿಂಗಳಲ್ಲೂ ಕೂಡ ಬಿಡುಗಡೆ ಆಗಲಿಲ್ಲ. ಬದಲಾಗಿ ಏಪ್ರಿಲ್ ತಿಂಗಳ ಮೊದಲನೇ ವಾರದ 4ನೇ ತಾರೀಕು 4ನೇ ಕಂತಿನ ಹಣ ಬಿಡುಗಡೆ ಆಗುತ್ತೋ. ನಂತರ 2 ತಿಂಗಳ ಗ್ಯಾಪ್ನಲ್ಲೇ 5ನೇ ಕಂತಿನ ಹಣ ಕೂಡ ಬಿಡುಗಡೆ ಆಯಿತು. ಈ ರೀತಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಆದರೆ ಈ ಸದ್ಯಕ್ಕೆ ಈಗಿರುವ ಮಾಹಿತಿಯ ಪ್ರಕಾರ ಜುಲೈ ತಿಂಗಳಲ್ಲಿ ಹಣ ನಿಮ್ಮ ಖಾತೆಗೆ ಬರುವುದು ಖಂಡಿತ ಸುಳ್ಳು. ಏಕೆಂದರೆ ಜುಲೈ 26ನೇ ತಾರೀಕಿನವರೆಗೂ ಕೂಡ ಪ್ರಧಾನಮಂತ್ರಿಯವರು ಇಂದಿನಿಂದ 4 ದಿನಗಳ ವಿದೇಶಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಹಾಗಾಗಿ 26ನೇ ತಾರೀಕುವರೆಗೂ ಕೂಡ ಅದು ಅನೌನ್ಸ್ಮೆಂಟ್ ಆಗೋದು, ಬಿಡುಗಡೆಯಾಗೋದು ಸಾಧ್ಯ ಇಲ್ಲ. ಸೊ ನಂತರ 27ನೇ ತಾರೀಕಿನ ನಂತರ ಏನಾದರೂ ಬಿಡುಗಡೆ ಮಾಡಿದ್ದನ್ನು ಕೂಡ ಹಣ ಎಲ್ಲರ ಖಾತೆಗೆ ಸಂಪೂರ್ಣವಾಗಿ ಜಮೆ ಆಗೋದಕ್ಕೆ ಸ್ವಲ್ಪ ಸಮಯಾವಕಾಶವನ್ನು ತಗೊಳ್ಳುತ್ತೆ. ಹಾಗಾಗಿ ಜುಲೈ ತಿಂಗಳಲ್ಲಿ ನಿಮ್ಮ ಖಾತೆಗೆ ಹಣ ಸೇರೋದಂತೂ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಆಗಸ್ಟ್ ತಿಂಗಳಿನಲ್ಲಿ ಬಿಡುಗಡೆಯಾಗಬಹುದು. ಏಕೆಂದರೆ ಒಮ್ಮೆ ಮಾತ್ರ 4 ತಿಂಗಳು ಕಳೆದ ನಂತರ ಆ 4 ತಿಂಗಳಿನ ಕಂತಿನ ಹಣ ಅದರ ಮುಂದಿನ ತಿಂಗಳಿನಲ್ಲಿ ಮೊದಲನೇ ವಾರದಲ್ಲೇ ಬಿಡುಗಡೆಯಾಗಿದೆ. ಅದು ಯಾವ ರೀತಿ ಅಂತ ನಾನು ನಿಮಗೆ ಈಗಾಗಲೇ ಬಿಡಿಸಿ ಹೇಳಿದ್ದೀನಿ. ಅದನ್ನು ನೀವು ಗೂಗಲಲ್ಲಿ ಅಥವಾ ಅದೇ ಪಿ ಎಮ್ ಕಿಸಾನ್ ಯೋಜನೆ ವೆಬ್ಸೈಟ್ನಲ್ಲಿ ನೀವು ಚೆಕ್ ಮಾಡಿ ನೋಡಿಕೊಂಡ್ರೆ ಖಂಡಿತ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ನಾನು ಯಾವ ರೀತಿ ಏನು ಹೇಳ್ತಾ ಇದ್ದೀನಿ ಅಂತ. ಆದರೆ ನಾನು ಎಲ್ಲೂ ಕೂಡ ನಿಮಗೆ ಇದೇ ದಿನಾಂಕದಲ್ಲಿ ಬಿಡುಗಡೆಯಾಗಿದೆ, ನಿಮ್ಮ ಖಾತೆಗೆ ಬಂದಿದೆಯಾ ಇಲ್ವೋ ಚೆಕ್ ಮಾಡ್ಕೊಳ್ಳಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಈ ಒಂದು ಆಧಾರಗಳ ಮೇಲೆ ಈ ರೀತಿ ಬರಬಹುದು ಅಂತ ಹೇಳ್ತಾ ಇದ್ದೀನಿ. ಈಗಲೂ ಕೂಡ ಅದನ್ನೇ ಸ್ನೇಹಿತರೆ ಹೇಳ್ತಾ ಇರೋದು, ಆಗಸ್ಟ್ ತಿಂಗಳಿನಲ್ಲಿ ಮೊದಲನೇ ವಾರದಲ್ಲಿ ಹಣ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಅಷ್ಟರಲ್ಲಿ ನೀವು ನಿಮ್ಮ KYC ಅಪ್ಡೇಟನ್ನು ಮಾಡಿಸ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು ಮತ್ತು ನಿಮ್ಮ ಭೂಮಿಯ ದಾಖಲೆ ವಿವರಗಳು ಇವನ್ನ ಎಲ್ಲವನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಏಕೆಂದರೆ ಹಣ ಬರೋದು ನಿಧಾನ ಆಗ್ತಿದೆ ಅಂತ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರೋದ್ರ ಬದಲು ನಮ್ಮ ದಾಖಲಾತಿಗಳು, ನಮ್ಮ ಅಕೌಂಟ್ ಡೀಟೇಲ್ಸು, IFSC ಕೋಡು, ಬ್ಯಾಂಕ್ ಅಕೌಂಟ್ ನಂಬರು ಇದೆಲ್ಲ ಕರೆಕ್ಟಾಗಿ ಇದೆಯಾ, ಮೊದಲನೇದಾಗಿ ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರಿರಬೇಕು. ಯಾಕೆಂದರೆ ಈಗ ಕರ್ನಾಟಕದಲ್ಲೇ ಸುಮಾರು 7 ಲಕ್ಷಕ್ಕೂ ಹೆಚ್ಚು ರೈತರ ಹೆಸರನ್ನು ತೆಗೆದುಹಾಕಿದ್ದಾರೆ. ಅದಕ್ಕೆ ಸುಮಾರು ಕಾರಣಗಳಿದ್ದಾವೆ. ಅದನ್ನು ನಾನು ಕಳೆದ ವಿಡಿಯೋಗಳಲ್ಲಿ ಕೂಡ ಯಾವ ಕಾರಣಕ್ಕೆ ತೆಗೆದಿದ್ದಾರೆ ಅಂತ ಕೂಡ ನಾನು ಹೇಳಿದ್ದೀನಿ.
ಏಕೆಂದರೆ ಪೆನ್ಷನ್ನು 10,000ಕ್ಕಿಂತ ಹೆಚ್ಚು ಪೆನ್ಷನ್ ತಗೊಳ್ತಿರೋರ ಹೆಸರನ್ನ ತೆಗೆದಿರ್ತಾರೆ. ಸರ್ಕಾರಿ ಕೆಲಸಕ್ಕೆ ಯಾರಾದರೂ ಸೇರಿಕೊಂಡಿದ್ದರೆ ಅವ್ರ ಹೆಸರನ್ನ ತೆಗೆದಿರ್ತಾರೆ. ಈ ಥರ ಸುಮಾರು ಕಾರಣಗಳಿದ್ದಾವೆ. ಫಸ್ಟು ಒಂದು 2-3 ಕಂತು ತೊಗೊಂಡಿರ್ತಾರೆ. ನಂತರ ಆ ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ಕೆಲಸಕ್ಕೆ ಸೇರಿದರೆ ಅಥವಾ ರಾಜಕೀಯ ಹಿನ್ನೆಲೆ ಇರುವಂಥ ಯಾವುದಾದ್ರೂ ಇದರ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಂಥವ್ರ ಹೆಸರನ್ನ ಕೂಡ ತೆಗೆದಿರ್ತಾರೆ. ಡಾಕ್ಟರು, ಇಂಜಿನಿಯರ್ಗಳು ಇವರೆಲ್ಲ ರಿಜಿಸ್ಟ್ರ್ ಮಾಡಿರ್ತಾರೆ. ಅವರ ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ರಿಜಿಸ್ಟ್ರ್ ಮಾಡಿರ್ತಾರೆ. ಹಾಗಾಗಿ ಅಲ್ಲಿ ಅವ್ರ ಹೆಸರು ಕೂಡ ಕೈ ಬಿಟ್ಟು ಹೋಗುತ್ತೆ. ಅಂಥವ್ರಿಗೂ ಕೂಡ ಈ ಒಂದು ಹಣ ಬರೋದಿಲ್ಲ. ಹಾಗಾಗಿ ನಿಮ್ಮ ಹೆಸರು ಏನಾದರೂ ಕೈ ಬಿಟ್ಟು ಹೋಗಿದ್ದರೆ ಅಥವಾ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸಿಂದ ಕೂಡ ನಿಮ್ಮ ಹೆಸರು ಕೈ ಬಿಟ್ಟು ಹೋಗೋ ಸಾಧ್ಯತೆಗಳು ಇರ್ತವೆ. ನಿಮಗೆ ಯಾವುದೇ ರೀತಿಯ ಸರ್ಕಾರಿ ಉದ್ಯೋಗ ಇಲ್ಲ ಅಂತಲೂ ಕೂಡ ಹೆಸರು ಕೈ ಬಿಟ್ಟು ಹೋಗ್ಬೋದು. ಮೊದಲು ನೀವು ಅದನ್ನು ಇದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಇದೆ ಅನ್ನೋದಾದರೆ ನೀವು ನಿಮ್ಮ KYC ಅಪ್ಡೇಟ್ಸ್ ಏನಿದೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರು ಯಾವುದೇ ಕಾರಣಕ್ಕೂ ಮಿಸ್ ಆಗದೇ ಇರೋ ಥರ ಇಟ್ಕೊಳ್ಳಿ. ಸೊ ಇಷ್ಟೆಲ್ಲನೂ ಕೂಡ ನೀವು ಕರೆಕ್ಟ್ ಮಾಡ್ಕೊಂಡಿದ್ರೆ ಹಣ ಬಿಡುಗಡೆಯಾದಾಗ ಖಂಡಿತ ನಿಮ್ಮ ಖಾತೆಗೆ ಬಂದೇ ಬರುತ್ತೆ. ಸ್ನೇಹಿತರೆ, ಆಗಸ್ಟ್ ತಿಂಗಳಿನಲ್ಲಿ 100% ಹಣ ಬಂದೇ ಬರುತ್ತೆ. ಏಕೆಂದರೆ ಮೊದಲನೇ ಕಂತಿನಿಂದ 19ನೇ ಕಂತಿನವರೆಗೂ ಕೂಡ ಹಣ ಬಿಡುಗಡೆಯಾದ ದಿನಾಂಕಗಳನ್ನ ನೋಡ್ತಾ ಹೋಗೋದಾದರೆ ನಾನಿಲ್ಲಿ ಅದನ್ನು ಕೂಡ ಕೊಟ್ಟಿರ್ತೀನಿ. ಅದನ್ನು ನೋಡ್ಕೋಬೋದು. ನೀವು ಅದನ್ನು ನೋಡ್ತಾ ಹೋದರೆ ಎಲ್ಲೂ ಕೂಡ ಹಣ ತುಂಬ ಲೇಟಾಗಿರುವಂಥದ್ದು ಉದಾಹರಣೆಗಳು ಎಲ್ಲೂ ಕೂಡ ಇಲ್ಲ. ಒಂದು ತಿಂಗಳಿನಲ್ಲಿ ಮಾತ್ರ ಆ ತಿಂಗಳಿನ ಅಂತ್ಯ ಆದ ನಂತರ ಮುಂದಿನ ತಿಂಗಳಿನ ಕೇವಲ 4 ದಿನಗಳಲ್ಲೇ ಹಣ ಬಿಡುಗಡೆಯಾಗಿದೆ. ಹಾಗಾಗಿ ಈ ಸಲ ಕೂಡ ಅದೇ ರೀತಿ ಆಗಬಹುದು. ಜುಲೈ ತಿಂಗಳ ಅಂತ್ಯದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಆಗಸ್ಟ್ ತಿಂಗಳಿನಲ್ಲಿ ಖಂಡಿತ ಬಿಡುಗಡೆನೂ ಆಗುತ್ತೆ. ಹಣ ಬಿಡುಗಡೆ ಆಗುತ್ತೆ, ಅಧಿಕೃತವಾಗಿ ಘೋಷಣೆ ಆಗುತ್ತೆ. ನಿಮ್ಮ ಖಾತೆಗಳಿಗೂ ಕೂಡ ಹಣ ಬಂದು ಸೇರುತ್ತೆ. ಸ್ನೇಹಿತರೆ, ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ, ನೀವೇನು ತಿಳ್ಕೊಬೇಕಾಗುತ್ತೆ ಅನ್ನೋದು ಅರ್ಥ ಆಗಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರನೇ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿಕೊಂಡು ಅಥವಾ ತಮ್ನೇಲ್ ನೋಡಿಕೊಂಡು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತ ಏನೂ ಆಗೋದಿಲ್ಲ. ಆ ತಮ್ನೇಲ್ನಲ್ಲಿ ಏನೋ ಒಂದು ವೇರಿಯೇಷನ್ ಇರುತ್ತೆ, ಪದಗಳಲ್ಲಿ ಹೆಚ್ಚು ಕಡಿಮೆ ಇರುತ್ತೆ. ಫುಲ್ಲು ಡೀಟೈಲಾಗಿ ನಾವು ತಮ್ನೇಲ್ನಲ್ಲಿ ವಿಷಯನ ಬರೀಲಿಕ್ಕಾಗಲ್ಲ. ಹಾಗಾಗಿ ಶಾರ್ಟಾಗಿ ಬರೆದಿರ್ತೀವಿ. ಅದರ ಆಧಾರದ ಮೇಲೆ ನೀವೇನೋ ಅಂದ್ಕೊತೀರಾ. ಹಾಗಾಗಿ ಆ ರೀತಿ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ವಿಡಿಯೋನ ಮೊದಲು ಪೂರ್ತಿ ನೋಡಿ. ಅಲ್ಲಿ ಏನಾದರೂ ನಮ್ಮಿಂದ ತಪ್ಪುಗಳಿದ್ದರೆ, ತಪ್ಪು ಮಾಹಿತಿ ಇದ್ದರೆ ಖಂಡಿತ ನೀವು ಅಲ್ಲಿ ಒಂದು ಕಮೆಂಟ್ ಹಾಕಬಹುದು. ಖಂಡಿತ ನಾನು ಅದನ್ನು ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಮತ್ತೆ ಆ ರೀತಿ ತಪ್ಪುಗಳಾಗದೇ ಇರೋ ಥರ ನೋಡ್ಕೊತೀನಿ. ಹಂಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು PM ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಹಾಗೂ 20ನೇ ಕಂತಿನ ಹಣ ಯಾವಾಗ ಬರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯಾಗಿತ್ತು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ನಿಮ್ಮ ರೈತ ಬಂಧುಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಕೂಡ ಈ ವಿಡಿಯೋನ ತಪ್ಪದೆ ಎಲ್ಲರೂ ನೋಡ್ತಾಯಿರಿ. ಎಲ್ರಿಗೂ ಕೂಡ ಧನ್ಯವಾದಗಳು.